ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಾಂಗ್ಲಾದಲ್ಲಿ ಬಹುದೊಡ್ಡ ಗಲಭೆ ಭುಗಿಲೆದ್ದು ಇಡೀ ದೇಶ ಹೊತ್ತು ಉರಿತಿರೋ ಬೆನ್ನಲ್ಲೇ ದೊಡ್ಡದೊಂದು ಸೀಕ್ರೆಟ್ ಕೊನೆಗೂ ಬ್ಲಾಸ್ಟ್ ಆಯ್ತಲ್ಲ ಅಂತ ಕಾಂಗ್ರೆಸ್ನತ್ತ ಮುಗಿಬಿದ್ದಿದೆ ಈಗ ಬಿಜೆಪಿ. ವಿದೇಶದ ರಹಸ್ಯ, ರಾಹುಲ್ ಗಾಂಧಿ ವಿದೇಶದ ರಹಸ್ಯ ಈಗ ಗೊತ್ತಾಯ್ತು ನೋಡಿ ಅಂತ ಕಿಡಿಕಾರ್ತಾ ಇದೆ. ತಾಕತ್ತಿದ್ರೆ ಆಕ್ಷನ್ ತಗೊಳ್ಳಿ ಅಂತ ಓಪನ್ ಚಾಲೆಂಜ್ ಹಾಕಿದೆ ಬಿಜೆಪಿಗರು. ಈಗ ರಾಹುಲ್ ಗಾಂಧಿ ವಿರುದ್ಧ ಹಾಗಾದ್ರೆ ವಾಗ್ಬಾಣಗಳನ್ನು ಬಿಡ್ತಿರೋದು ಯಾಕೆ? ಬಾಂಗ್ಲಾ ಗಲಾಟೆ ಬೆನ್ನಲ್ಲೇ ನಾವು ಈ ವಿಚಾರದಲ್ಲಿ ಬಾಂಗ್ಲಾದಲ್ಲಿ ಆಗ್ತಿರುವಂತಹ ಗಲಭೆ ವಿಚಾರದಲ್ಲಿ ಭಾರತದ ಸ್ಟ್ಯಾಂಡ್ ಅನ್ನು ಸಪೋರ್ಟ್ ಮಾಡ್ತೀವಿ ಅಂತ ಕಾಂಗ್ರೆಸ್ ನಿರ್ಧಾರ ತಗೊಂಡಿರೋದ್ರ ನಡುವೆಯೇ ಈ ಆಕ್ರೋಶ ಸ್ಫೋಟವಾಗಿರೋದು ಯಾಕೆ? ಬಿಜೆಪಿಗೆ ಮತ್ತೊಂದು ಭರ್ಜರಿ ಅಸ್ತ್ರ ಸಿಕ್ಕಿದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ನೋಡ್ತಾ ಇದ್ದೀವಿ. ಅರಾಜಕತೆ, ಮಧ್ಯಂತರವಾಗಿ ಸರ್ಕಾರ ರಚನೆ ಆಗುತ್ತಾ ಇಲ್ವಾ? ಶೇಖ್ ಹಸೀನಾ ಲಂಡನ್ಗೂ ಹೋಗೋದಕ್ಕಾಗದೆ ಭಾರತದ ಆಶ್ರಯ ಪಡ್ಕೊಂಡಿರೋದು. ಅಲ್ಲಿ ಭಾರತೀಯರು ಟಾರ್ಗೆಟ್ ಆಗಿದ್ದಾರೆ, ಹಿಂದೂಗಳು ಟಾರ್ಗೆಟ್ ಆಗಿದ್ದಾರೆ. ಹಿಂದೂ ದೇವಾಲಯಗಳನ್ನು ಸುಡಲಾಗ್ತಾ ಇದೆ. ಹಿಂದೂಗಳನ್ನು ಹುಡುಕಿ ಅಟ್ಯಾಕ್ ಮಾಡುವುದು, ಅವ್ರನ್ನ ಸಾಯಿಸೋದು ಎಲ್ಲ ಆಗ್ತಾ ಇದೆ. ಭಾರತವನ್ನು ಟಾರ್ಗೆಟ್ ಮಾಡಿಕೊಂಡು ಇಲ್ಲಿನ ಭಾರತದ ವಿರೋಧಿ ಸರ್ಕಾರ ಅಲ್ಲಿ ಅಸ್ತಿತ್ವದಲ್ಲಿದ್ದರೆ ಲಾಭ ಆಗತ್ತೆ ಅಂತ ಕೆಲವು ರಾಷ್ಟ್ರಗಳ ಸಂಚು ಅಂತಾನೂ ಹೇಳಲಾಗ್ತಿದೆ. ಬಾಂಗ್ಲಾ ತನ್ನ ಹಿಡಿತದಲ್ಲಿರಬೇಕು ಅಂತ ಸುಮಾರು ರಾಷ್ಟ್ರಗಳ ನಡುವಿನ ಜಟಾಪಟಿಯ ಎಫೆಕ್ಟ್ ಇದು. ಮತ್ತು ಕಳೆದ ಎಲೆಕ್ಷನ್ ಸರಿಯಾಗಿ ನಡೆದಿಲ್ಲ ಅನ್ನೋ ಆಕ್ರೋಶ ಒಳಗೊಳಗೆ ಕುದೀತಾ ಇದ್ದಿದ್ದು ಈಗ ಬ್ಲಾಸ್ಟ್ ಆಯಿತು ಅನ್ನೋದೆಲ್ಲ ವಿಚಾರ ನಿಮ್ಗೆ ಗೊತ್ತು. ಈ ಗಲಭೆಯ ಹಿನ್ನೆಲೆ ಮೀಸಲಾತಿ ಅನ್ನೋ ಒಂದು ಕಾರಣದಿಂದ ಕೊನೆಗೇನೇನಾಯಿತು ಅಂತ. ಈಗ ಭಾರತದಲ್ಲಿ ಈ ಘಟನೆ ಬಾಂಗ್ಲಾದಲ್ಲಿ ಸಂಭವಿಸಿರೋ ಹೊತ್ತಲ್ಲೇ ಭಾರತದಲ್ಲಿ ಒಂದು ಬಿಗ್ ಸ್ಟೇಟ್ಮೆಂಟ್, ಅದು ಕೂಡ ಹಿರಿಯ ನಾಯಕ, ಕಾಂಗ್ರೆಸ್ನ ಸೂಪರ್ ಸೀನಿಯರ್ ಲೀಡರ್, ಮಾಜಿ ಮಿನಿಸ್ಟರ್ ಏನು ಹೇಳ್ತಾರೆ? ಸಲ್ಮಾನ್ ಖುರ್ಷಿದ್ ಕೊಟ್ಟಿರುವಂತಹ ಹೇಳಿಕೆ ಈಗ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಗುರಿಯಾಗಿದೆ. ಒಂದು ಬುಕ್ ರಿಲೀಸ್ ಕಾರ್ಯಕ್ರಮದಲ್ಲಿ, ಪ್ರತಿಷ್ಠಿತ ಕಾರ್ಯಕ್ರಮ, ದೊಡ್ಡವರೆಲ್ಲ ಇದ್ರು, ಕಾಂಗ್ರೆಸ್ನ ಇನ್ನಿತರ ನಾಯಕರು ಕೂಡ ಇದ್ದಂಥ ವೇದಿಕೆಯಲ್ಲಿ ಈ ಮಾತುಗಳನ್ನು ಆಡ್ತಾರೆ. ಇಲ್ಲಿಗೆಲ್ಲ ನಾರ್ಮಲ್ ಅನ್ನಿಸ್ತಾ ಇರಬಹುದು, ಕಾಶ್ಮೀರದಲ್ಲೆಲ್ಲ ನಾರ್ಮಲ್ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು. 24ರ ಎಲೆಕ್ಷನ್ನಲ್ಲಿ ವಿಕ್ಟರಿ ಸಿಕ್ತು, ಅಂದ್ಕೊಂಡಿದ್ದನ್ನು ಸಾಧಿಸಿದ್ವಿ ಅಂತ ಸಂಭ್ರಮಿಸ್ತಾ ಇರಬಹುದು. ಆದರೆ ಅಷ್ಟು ಸಾಲದು, ಬಹಳ ಇದೆ, ಇನ್ನೂ ಬಹಳಷ್ಟು ಆಗೋದಕ್ಕಿದೆ, ಆಗಬೇಕಾಗಿರೋದಿದೆ ಅಂತ ಮಾತು ಶುರು ಮಾಡ್ತಾರೆ. ಆದರೆ ಅದು ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆಯೋ ಅದು ನಮ್ಮಲ್ಲೂ ಆಗಬಹುದು ಅಂತ ಮಾತಾಡ್ತಾರೆ. ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆಯೋ ಅದು ನಮ್ಮಲ್ಲೂ ಆಗಬಹುದು. ಆದರೆ ಇದು ದೊಡ್ಡ ದೇಶ ಆಗಿರೋದ್ರಿಂದ ಆ ಮಟ್ಟಕ್ಕೆ ಹೊತ್ತಿ ಉರಿಯುವಂಥ ಸಾಧ್ಯತೆ ಕಡಿಮೆ ಇದ್ರೂ ಭಾರತದಲ್ಲೂ ಅದಾಗಬಹುದಾದಂಥ ಎಲ್ಲ ಅವಕಾಶಗಳಿವೆ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿದ್ದು ಮತ್ತು ಅದನ್ನು ಕೇಳಿಸ್ಕೊಂಡು ಆ ಕಾರ್ಯಕ್ರಮದಲ್ಲಿದ್ದಂಥ ನಾಯಕರುಗಳೆಲ್ಲ ಸುಮ್ಮನೆ ಕೂತಿದ್ದು. ಅದರ ಅರ್ಥ ಏನು? ಭಾರತದಲ್ಲೂ ಕೂಡ ದಂಗೆ ಹೇಳ್ತಾರೆ ಅಂತನಾ, ದಂಗೆ ಹೇಳ್ತೀವಿ ಅಂತನಾ, ಭಾರತೀಯರನ್ನ, ಇಲ್ಲಿನ ದೇಶವಾಸಿಗಳನ್ನ ಪ್ರವೋಕ್ ಮಾಡ್ತಿರೋದಾ, ಕಿಚ್ಚು ಹೊತ್ತಿಸ್ತಾ ಇರೋದಾ? ಇದನ್ನ ಪ್ರಶ್ನೆ ಮಾಡ್ತಿದೆ ಈಗ ಬಿಜೆಪಿ. ಏನು ಮಾತಾಡ್ತಿದ್ದೀರಿ? ಭಾರತದಲ್ಲಿ ಅರಾಜಕತೆ ಸೃಷ್ಟಿಯಾಗಲಿ ಅಂತ ಬಯಸ್ತಾ ಇದ್ದೀರಾ? ದೇಶ ವಿರೋಧಿಗಳು ಅನ್ನೋ ರೀತಿಯಲ್ಲಿ ಕಿಡಿಕಾರ್ತಾ ಇದ್ದಾರೆ. ಈಗ ಏನು ಹೇಳ್ತಾ ಇದ್ದೀರಿ? ಒಬ್ಬ ಕಾಂಗ್ರೆಸ್ನ ಸೀನಿಯರ್ ಲೀಡರ್, ಮಾಜಿ ಮಿನಿಸ್ಟರ್ ಆಡಿದ ಮಾತುಗಳಿಗೆ ಕಾಂಗ್ರೆಸ್ ಏನು ಸ್ಪಷ್ಟನೆ ಕೊಡುತ್ತೆ? ರಾಹುಲ್ ಗಾಂಧಿ ಕಾಂಗ್ರೆಸ್ ಸ್ಟ್ಯಾಂಡ್ ತಗೊಂಡಿದ್ದಾರಲ್ಲ, ಬಾಂಗ್ಲಾದೇಶದ ವಿಚಾರದಲ್ಲಿ ರಾಜಕಾರಣ ಸಲ್ಲದು, ಈ ವಿಚಾರದಲ್ಲಿ ನಾವು ಸರ್ಕಾರದ ಜೊತೆಗೆ ನಿಲ್ತೀವಿ ಅಂತ. ಹಾಗಾದ್ರೆ ನಿಮ್ಮ ಸ್ಟ್ಯಾಂಡ್ ಏನು? ನಿಮ್ಮ ಲೀಡರ್ಸ್ ಆಡ್ತಿರೋದೇನು? ಬಾಯಲ್ಲೊಂದು ಮನಸ್ಸಲ್ಲೊಂದ. ಈಗ ಕೊನೆಗೂ ಸೀಕ್ರೆಟ್ ಗೊತ್ತಾಯ್ತು ನೋಡಿ ಅಂತ ತಿರುಗೇಟ್ ಕೊಟ್ಟಿದ್ದು. ಆಗಾಗ ರಾಹುಲ್ ಯಾಕೆ ಫಾರಿನ್ಗೆ ಹೋಗ್ತಾರೆ, ಹೋದಾಗ ಸೀಕ್ರೆಟ್ ಮೀಟಿಂಗ್ಗಳು, ಬೇರೆ ಅವ್ರನ್ನ ಭೇಟಿ ಆಗ್ತಾರೆ ಮತ್ತು ಭಾರತದ ವಿರುದ್ಧ, ದೇಶದ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟು ಬರ್ತಾರೆ. ಇದೇನಾ ನಿಮ್ಮ ಸಂಚು? ವಿದೇಶದಲ್ಲಿ ನಡೆಸ್ತಾ ಇರೋ ಸಂಚು ಕೊನೆಗೂ ಗೊತ್ತಾಯ್ತು ಈ ರಹಸ್ಯ ಅಂತ ರಾಹುಲ್ ಗಾಂಧಿ, ಕಾಂಗ್ರೆಸ್ನ ನಾಯಕರು ಮತ್ತು ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ಸೀನಿಯರ್ ಲೀಡರ್ ಖುರ್ಷಿದ್ ವಿರುದ್ಧ ಮುಗಿ ಬೀಳ್ತಾ ಇರುವಂತಹ ರೀತಿ ನೋಡಿ. ಸಂಬಿತ್ ಪಾತ್ರ ರಾಹುಲ್ ಗಾಂಧಿ ಅವರನ್ನ ಅಟ್ಯಾಕ್ ಮಾಡಿದ್ದಾರೆ. ರಿಯಲ್ ಇಂಟೆನ್ಷನ್ ಈಗ ರಿವೀಲ್ ಆಗಿದೆ. ನಿಮ್ಮ ಫಾರಿನ್ ಟ್ರಿಪ್ಸ್ ಪದೇ ಆಗ್ತಿರೋದ್ರ ರಿಯಲ್ ಇಂಟೆನ್ಷನ್ ಕೊನೆಗೂ ರಿವೀಲ್ ಆಗಿದೆ ಅಂತ. ಮತ್ತು ಕೇಳ್ತಾ ಇರೋದು, ಪೂನಾವಾಲಾ ಸೇರಿದಂತೆ ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾ ಇರೋದು, ಕಾಂಗ್ರೆಸ್ ತಾಕತ್ತಿದ್ರೆ
ಇವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ. ಇಷ್ಟು ದೊಡ್ಡ ಹೇಳಿಕೆ, ಒಂದು ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಿ ಹೊತ್ಕೊಂಡು ಉರಿತಿರುವಾಗ ನಮ್ಮಲ್ಲೂ ಇದಾಗಬಹುದು ಅಂತ. ಅಂದರೆ ಈಗೆಲ್ಲ ಸರಿಯಾಗಿ ಹೋಗಿದೆ, 24ರ ರಿಸಲ್ಟನ್ನು ನಾವು ಸಂಭ್ರಮಿಸಬೇಕಾಗಿಲ್ಲ, ನಮ್ಮಲ್ಲೂ ಇದಾಗಬಹುದು ಅಂತ ಹೇಳಿದ್ರೆ ಅರ್ಥ ಏನು? ಇಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಆ್ಯಕ್ಷನ್ ತಗೊಳ್ತೀರಾ ಅಂತ ಮುಗಿಬೀಳ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಒಬ್ಬರ ಹೇಳಿಕೆ ಅಲ್ಲ, ಆ ಕಾರ್ಯಕ್ರಮದಲ್ಲಿ ಬೇರೆಯವರೆಲ್ಲ ಕೇಳಿಸ್ಕೊಂಡು ಸುಮ್ಮನಿದ್ರು ಅಂದರೆ ಅವರ ಸಮ್ಮತಿಯೂ ಇದೆಯಾ? ಶಶಿ ತರೂರ್ ಇದ್ರು, ಬೇರೆ ಬೇರೆ ನಾಯಕರೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ರು ಅಂದರೆ ಏನರ್ಥ? ಇದೇ ಇದೆಯಾ ಕಾಂಗ್ರೆಸ್ನ ಮನಸ್ಸಲ್ಲಿ ಅಂತ ತಿರುಗಿ ಇಟ್ಕೊಡ್ತಿದ್ದಾರೆ. ಇನ್ನು ಶಶಿ ತರೂರ್ ಅವರು ಇದ್ರ ಬಗ್ಗೆ ಏನು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ? ಖುರ್ಷೀದ್ ಏನು ಹೇಳಿದ್ರು ಅದನ್ನು ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗಲ್ಲ. ಆದರೆ ಬಾಂಗ್ಲಾದಿಂದ ಪಾಠ ಕಲಿಬೇಕು, ಪ್ರಜಾಪ್ರಭುತ್ವದ ಬಗ್ಗೆ ಸಂದೇಶ ಸಿಕ್ಕಿದೆ, ಎಲೆಕ್ಷನ್ಗಳು ಸರಿಯಾಗಿ ನಡಿಬೇಕು ಅನ್ನೋದ್ರ ಬಗ್ಗೆ ಸಂದೇಶ ಸಿಕ್ಕಿದೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಅಂತ ಹೇಳ್ತಾ ಇದ್ದಾರೆ. ದೇಶದ ಜನರ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡ್ರೆ, ಪ್ರಜಾಪ್ರಭುತ್ವದ ಉಸಿರುಗಟ್ಟಿಸಿದ್ರೆ ಏನಾಗತ್ತೆ ಅನ್ನುವ ಕ್ಲಿಯರ್ ಮೆಸೇಜ್, ಬಿಗ್ ಮೆಸೇಜ್ ಬಾಂಗ್ಲಾದೇಶದಿಂದ ಸಿಕ್ಕಿದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ ನಾನು. ಖುರ್ಷೀದ್ ಸ್ಟೇಟ್ಮೆಂಟ್ ಬಗ್ಗೆ ಆನ್ಸರ್ ಮಾಡಲ್ಲ ಅಂತ ಶಶಿ ತರೂರ್ ಬೇರೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ಬಿಜೆಪಿ ಕಾಂಗ್ರೆಸ್ಸಿಗರ ಮನಸ್ಸಲ್ಲಿರೋದು ಈಗ ಹೊರಗಡೆ ಬಂತು ಮತ್ತು ವಿದೇಶದಲ್ಲಿ ಇವರು ನಡೆಸುವಂತಹ ರಹಸ್ಯ ಕಾರ್ಯಾಚರಣೆಯನ್ನು ರಿವೀಲ್ ಆಯ್ತು ನೋಡಿ ಅಂತ ಮುಗಿಬೀಳ್ತಿದೆ. ಜಟಾಪಟಿಗೆ ಕಾರಣ ಆಗಿದೆ. ಒಂದು ಕಡೆ ಶೇಖ್ ಹಸೀನಾ ಏನು ಹೇಳಿದ್ರು ನಿನ್ನೆ, ಭಾರತದಲ್ಲಿ ಆಶ್ರಯ ತಗೊಂಡು, ಅಂದರೆ ಮೂಲಗಳು ಏನಂತ ಹೇಳಿದ್ವು, ಮುಸಲ್ಮಾನ್ ರಾಷ್ಟ್ರವಾಗಿ ಉಳ್ಕೊಳ್ಳೋದು ಬಾಂಗ್ಲಾದಲ್ಲಿ ಇರೋದು ಇಷ್ಟ ಇರಲಿಲ್ಲ. ಕೆಲವು ಪಾಶ್ಚಿಮಾತ್ಯ ಶಕ್ತಿಗಳಿಗೆ ಕ್ರಿಶ್ಚಿಯನ್ ರಾಷ್ಟ್ರ ಮಾಡೋದಕ್ಕೆ ಒಂದಿಷ್ಟು ಭಾಗಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಮುಂದಾಗಿತ್ತು ಬಾಂಗ್ಲಾದ ಒಂದಿಷ್ಟು ಪ್ರದೇಶ, ಭಾರತದ ಒಂದಿಷ್ಟು ಪ್ರದೇಶ, ಮ್ಯಾನ್ಮಾರು, ಇವೆಲ್ಲವನ್ನು ಒಗ್ಗೂಡಿಸಿ ಕ್ರಿಶ್ಚಿಯನ್ ಪ್ರಾಬಲ್ಯ ಮೆರೆಯೋದಕ್ಕೆ ಪ್ರಯತ್ನ ಆಗ್ತಿತ್ತು. ಭಾರತದ ಮಿಜೋರಾಂ ಮೇಲೂ ಕೂಡ ಇದೇ ರೀತಿ ಸಂಚಾಗ್ತಿತ್ತು. ಭಾರತದ ನಾರ್ತ್ ಈಸ್ಟ್ ಮೇಲೆ ಕಣ್ಣಿತ್ತು ವಿದೇಶಿ ಶಕ್ತಿಗಳದ್ದು ಅಂತೆಲ್ಲ ಮೂಲಗಳು ಈ ಬಾಂಗ್ಲಾದಲ್ಲಾದ ಗಲಾಟೆ ಮತ್ತು ಇಲ್ಲೂ ಭಾರತದಲ್ಲೂ ಒಂದಿಷ್ಟು ಸಂಚುಗಳಾಗ್ತಿವೆ ಅನ್ನೋದ್ರ ಬಗ್ಗೆಲ್ಲ ರಿಪೋರ್ಟ್ಗಳು ಹೊರಗಡೆ ಬರ್ತಿವೆ. ಶೇಖ್ ಹಸೀನಾ ಕೂಡ ಪಾಶ್ಚಿಮಾತ್ಯ ಶಕ್ತಿಗಳ ವಿರುದ್ಧ ಗುಡುಗಿದ್ರು. ಭಾರತ ಮತ್ತು ಬಾಂಗ್ಲಾ ಸುತ್ತಮುತ್ತಲಿನ ಕೆಲವು ಪ್ರದೇಶಗಳ ಮೇಲೆ ಕಣ್ಣಿಡಲಾಗಿದೆ ಅಂತ. ಮತ್ತು ಹಿಂದೆ ಈ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಮೋದಿ ಆ್ಯಂಡ್ ಟೀಮ್, ಬಿಜೆಪಿ ಸರ್ಕಾರದವರು, NDA ಭಾಗವಾಗಿರೋರು ಎಲ್ಲ ವಿದೇಶಿ ಕೈವಾಡ, ಟೂಲ್ ಕಿಟ್ ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ಇಲ್ಲಿನವರ ಜೊತೆಗೆ ಕೈ ಜೋಡಿಸುವ ಮೂಲಕ ಅಂತೆಲ್ಲ ಆರೋಪ ಮಾಡಿದ್ದನ್ನು ನೋಡಿದ್ವಿ. ಭಾರತದಲ್ಲಿಯೂ ಸಮಯ ಸಾಧಕರಿದ್ದಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾವುದೋ ಒಂದು ಕಾಯ್ದೆಯನ್ನ, ಯೋಜನೆಯನ್ನ ವಿರೋಧಿಸೋ ರೀತಿಯಲ್ಲಿ ಇಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ದಂಗೆ ಎಬ್ಬಿಸೋದಕ್ಕೆ ತಯಾರಿ ಆಗ್ತಿದೆಯಾ ಅನ್ನುವಂಥ ಚರ್ಚೆಗಳೆಲ್ಲ ಶುರುವಾಗಿದೆ ಅಲ್ಲ. ಬಾಂಗ್ಲಾದೇಶದಲ್ಲಿ ನಡೀತಿರೋ ಹೊತ್ತಲ್ಲೇ ಸಂಚು ಆಗಬಹುದು. ಬಟ್ ಭಾರತದ ಶಕ್ತಿಯೇ ಬೇರೆ, ಬಾಂಗ್ಲಾದ ಪರಿಸ್ಥಿತಿಯೇ ಬೇರೆ. ಭಾರತವನ್ನ ಟಚ್ ಮಾಡೋದಿಕ್ಕಾಗದಿದ್ರು ಸಂಚಾಗಬಹುದು ಅನ್ನೋ ಚರ್ಚೆಗಳಾಗ್ತಿರೋ ಹೊತ್ತಲ್ಲಿ ಈ ಸ್ಟೇಟ್ಮೆಂಟ್ ಬಿಜೆಪಿಗರಿಗೆ ಅಸ್ತ್ರವಾಗಿರೋದು. ಈ ಬಾಂಗ್ಲಾ ಗಲಾಟೆ ಗಲಭೆ ಹೊತ್ಕೊಂಡು ಉರಿತಿರೋ ಹೊತ್ತಲ್ಲಿ ಈ ಸ್ಟೇಟ್ಮೆಂಟ್, ಕಾಂಗ್ರೆಸ್ನವರ ಈ ಹೇಳಿಕೆ ಮತ್ತು ನಡವಳಿಕೆ ಬಿಜೆಪಿಗೆ ಭರ್ಜರಿ ಅಸ್ತ್ರ ಸಿಕ್ಕಿದೆ. ಇದು ಮತ್ತೊಂದು ಹೈ ಡ್ರಾಮಾಗೆ ಸಾಕ್ಷಿಯಾದರೂ ಅಚ್ಚರಿ ಇಲ್ಲ. ಕಾದ್ ನೋಡಬೇಕು ಕಾಂಗ್ರೆಸ್ ಈ ಬಗ್ಗೆ ಯಾವ ನಿಲುವನ್ನು ತಾಳಲಿದೆ, ಯಾವ ರೀತಿ ಸಮಜಾಯಿಷಿ ಕೊಡಲಿದೆ ಅನ್ನೋದನ್ನು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.